ಆತ್ಮೀಯ H16 ನ್ಯೂಸ್ ಸಿ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ಇವತ್ತೊಂದಿಷ್ಟು ನಿಜವಾಗಿಯೂ ಈ ದೇಶಕ್ಕೆ ಒಬ್ಬ ಬಲಿಷ್ಠ ರೈತ ನಾಯಕರು ಬೇಕಾಗಿದ್ದಾರೆ. ರೈತರ ಸಮಸ್ಯೆ ತಿಳ್ಕೊಂಡು ಅವ್ರಿಗೇನು ಪರಿಹಾರ ಆಗಬೇಕಾಗ್ಯದ. ಇವತ್ತು ನಮ್ಮಲ್ಲಿ ಸಾಕಷ್ಟು ವೈಜ್ಞಾನಿಕ ಬೆಳೆಸ್ತಾ ಇದ್ವಿ. ಮೇಲ್ವರ್ಗದ ಅಥವಾ ಮಧ್ಯಮ ವರ್ಗದ ಮಕ್ಕಳು ಇವತ್ತು BSc ಅಗ್ರಿ ಮಾಡ್ತಾರೆ, MSc ಅಗ್ರಿ ಮಾಡ್ತಾರೆ, ಒಕ್ಕಲಿಂದ ಏನೂ ಮಾಡ್ತಾರೆ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡ್ತಾರೆ. ಆದರೆ ಇವು ಎಷ್ಟು ಮಟ್ಟಿಗೆ ರೈತರಿಗೆ ಹೆಲ್ಪ್ ಆಗಿದಾವೋ ಗೊತ್ತಿಲ್ಲ. ಯಾಕಂದ್ರೆ ಭಾಳ ಕಡಿಮೆ MSc ಅಗ್ರಿ, BSc ಅಗ್ರಿ, ಮತ್ತಿನ ಮಾರ್ಕೆಟಿಂಗ್ ಮಾಡಿದವರು ರೈತರಿಗೇನು ಹೆಲ್ಪ್ ಆಗ್ಬೇಕಂತ ತಿಳ್ಕೊಂಡು ಕೆಲಸ ಮಾಡಿದ್ದಾಗಿರ್ಬೋದು, ಅಥವಾ ಸ್ವತಃ ಅವರು ಒಂದು 5 ಎಕರೆ ಭೂಮಿ ತಮ್ಮ ಭೂಮಿ ಮೇಲೆ ಹೋಗಿ ಗಡೆ ಹೊಡಿ ಮಾಡಿ ಬೆಳೆದ ಮಾರ್ಕೆಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರ ಅನ್ನೋದು ಬಹಳ ಕಡಿಮೆ. ಅಂಥ ಪ್ರಸಂಗದಲ್ಲೇ ಇವತ್ತು ನಾವು ಈ ಸಮುದಾಯ ಪಾಪ ರೈತ ಸಮುದಾಯ ಇವತ್ತು ಎಜುಕೇಷನ್ ಇರಲಾರ್ದ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ. ಯಾಕಂದರೆ ಬೇಸಿಕ್ ಎಜುಕೇಷನ್ ಎಲ್ಲರಿಗೂ ಬರಬೇಕಾಗಿದ್ದು. ಭಾಳಷ್ಟು ಮಕ್ಕಳ ಹಳ್ಳಿಗಳಲ್ಲಿ ಶಾಲೆ ಹೆಚ್ಚಿದ ಕೆಲವು ದಿನದಲ್ಲಿ ಬಿಟ್ಟು ಹೋಗಿಬಿಡ್ತಾರೆ. ಬಡತನ ಕಾರಣ ಅದಕ್ಕೆ ಅವು ಅಪ್ಪ ಆಡ ಮೇವು ಸೋಂಬಾರೋ, ಆರ್ಗೆಟ್ ಮೇವು ಮಾಡೋ, ಊರಿಗೆ ತೊಗೊಂಬಾರೋ, ಈ ಎಮ್ಮೆ ಇಟ್ಕೊಂಡಾಡೋ, ಹಾಲು ಹಾಕಿಬಾರೋ, ಇವಕ್ಕೆಲ್ಲ ಕೆಲಸ ಹಚ್ಚಿದ್ರಿಂದಾಗೆ ಬಾಲ್ಯಾವಸ್ಥೆ ಶಿಕ್ಷಣ ಆಗೋದಿಲ್ಲ ಮಕ್ಕಳಿಗೆ ಹಳ್ಳಿಗಳಲ್ಲಿ ಇವತ್ತು. ಹೀಗಾಗಿ ಅಲ್ಲಿ ಹೆಚ್ಚಿಗೆ ಏನೋ ಮಾಡಕ್ಕೆ ಕಲ್ತಿರ್ತಾರೆ, ಮತ್ತೇನು ಮಾಡಿರ್ತಾರೆ. ಆದರೆ ಪ್ರಜ್ಞೆ ಅಂತ ಇರ್ತದಲ್ಲ ಅದಿಲ್ಲ. ನಮಗೇನು ಮಾಡಿದ್ರೆ ಒಳ್ಳೇದಪ್ಪ ಅನ್ನೋದಿಲ್ಲ. ಮಾಡ್ತಾರೆ ಇಲ್ಲ ಅಂತಾರೆ. ಒಳ್ಳೆ ಬೆಳೆ ಬೆಳೆದ್ರೆ ಬರ್ತೈತಿ, ಹೆಚ್ಚು ಬೆಳೆ ಬೆಳೆದ್ರೆ ಬರ್ತೈತಿ. ಇದ್ದಾವಿನಃ ಸ್ವತಃ ನಾವು ಮಾರ್ಕೆಟ್ ಹೆಂಗೆ ಮಾಡಬೇಕು ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇಂದು ಅನೇಕ ನಾಯಕರು ಬಂದು ಹೋಗಿದ್ದಾರೆ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಗಳಾಗಿರ್ಬೋದು, ಬಾಬಾಗೌಡ ಪಾಟೀಲ್ ಅವರಾಗಿರ್ಬೋದು, ರುದ್ರೇಶ್ ಅವರಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಚಂದ್ರಶೇಖರ್ ಆಗಿರ್ಬೋದು. ಅದೇ ಕಾರಣಕ್ಕೆ ಇವತ್ತಿನ ರಾಕೇಶ್ ಅವರ ಮಗ ಆದಂಥ ನಮ್ಮ ಚಂದ್ರಶೇಖರ್ ಅವರ ಮಗ ಆಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಿಂಗೆ ಅನೇಕರು ಮಾಡ್ತಾ ಇದ್ದಾರೆ, ರೈತರು ಇದ್ದಾರೆ ಅಂತಲ್ಲ. ಆದರೆ ಅವ್ರ ಶಕ್ತಿ ಸಾಲದು ಇವತ್ತಿಲ್ಲ. ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಲ್ಲ ಇವತ್ತು. ಭಾಳಷ್ಟು ಹೋರಾಟ ಮಾಡಿದವರು ರೈತರ ಪರವಾಗಿ. ಈಗ ಕರ್ನಾಟಕದಲ್ಲಿ ಅಂಥ ಇವು ಚುಕ್ಕಿ ನಂಜುಂಡಸ್ವಾಮಿ ಅವ್ರ ಮಗಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅವರು ಇವತ್ತು ಪ್ರಭಾವಿಯಾಗಿದ್ದಾರೆ ರೈತರಲ್ಲೇ. ಎಷ್ಟು ಥರ ಹೋಗಿ ಮುಟ್ಟಿರ್ಬೋದು. ಬರ್ತಾರೆ, ಫಂಕ್ಷನ್ ಮಾಡ್ತಾರೆ, ಹೋಗ್ತಾರೆ. ಪಾಪ ಅನ್ನೋ ಮಾಡೋದಕ್ಕೆ ಅವ್ರಿಗೆ ಅಸಾಧ್ಯದ. ಯಾಕಪ್ಪ ಅಂತಂದ್ರೆ ಇಡೀ ರೈತ ಸಮುದಾಯಕ್ಕೆ ಹೋಗಿ ಮುಟ್ಟುವಂಥ ಶಕ್ತಿ ಅವರಲ್ಲಿ ಇದ್ದರೂ ಸಹಿತ ಹೋಗಿ ಮುಟ್ಟಿಸಲಾರದಂಥ ವ್ಯವಸ್ಥೆಗಳು ಇಲ್ಲಿದ್ದಾವೆ. ಇಂಥ ಪ್ರಸಂಗದಲ್ಲೇ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ, ಶಶಿಕಾಂತ್ ಗುರೂಜಿ ಅಥವಾ ಪಡಸಲಿಗೆ ಅಂತೇಳಿ. ಈ ವ್ಯಕ್ತಿಗೆ ವಿಶೇಷವಾಗಿ ನಾವು ಯಾಕೆ ಇವತ್ತು ಇವ್ರ ಬಗ್ಗೆನೂ ಒಂದಿಷ್ಟು ಮಾತಾಡ್ಬೇಕಂತ ತಿಳಿಯಾಗಿ ಬಂದದಪ್ಪ ಅಂತಂದ್ರೆ, ಈ ವ್ಯಕ್ತಿಯಲ್ಲಿ ಏನು ಹೇಳಬೇಕಾಗಿದೆ ಸದೃಢವಾಗಿ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಜೊತೆಗೆ ನಿಜವಾಗಿಯೂ ರೈತರ ಬಗ್ಗೆ ಕಳಕಳಿ, ಪ್ರೀತಿ, ವಿಶ್ವಾಸ ಇವರೆಲ್ಲದ. ಇವ್ರ ಜೊತೆಗಾರ ಅಂತ ಚೂನಪ್ಪ ಪೂಜಾರಿ ಅವರು ಇದ್ದಾರೆ. ಜೊತೆಯಾಗಿ ಜೋಡಿ ಎತ್ತುಗಳು ಇವತ್ತು ಗೊರ್ಲಾಪುರದ ದೊಡ್ಡ ಮೂಮೆಂಟ್ ಆಗಿದ್ದು, ಲಕ್ಷ ಜನ ಕೂಡಿದ್ದು ಮೂಮೆಂಟ್ ಮಾಡಿ ತಮಗೆ ಒಂದಿಷ್ಟು ಬೇಕಾಗಿದ್ದು ಸಾಧಿಸಿದ್ದು ಒಂದು ಸಣ್ಣ ಸಾಧನೆ ಅಲ್ಲ, ದೊಡ್ಡ ಸಾಧನೆ ಅದು. ಆ ಮೂಮೆಂಟನ್ನು ಇನ್ನೂ ಮುಂದೆ ಉಳಿಬೇಕಾಗ್ತದೆ, ಇನ್ನೂ ಮುಂದೆ ಹರಿಬೇಕಾಗ್ತದೆ. ಯಾಕಂದ್ರೆ ಇನ್ನು 3340 ಅವ್ರು ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2-3 ವರ್ಷ 10 ವರ್ಷ ಈಗ ಎರಿಸೋದು ಇಲ್ಲ ಅನಿಸ್ತದೆ. ನಾವು ಏನೋ ಹೋರಾಟ ಮಾಡ್ಬೋದು, ಮತ್ತೆ ಮಾಡ್ಬೋದು, ಏನೋ ಮಾಡ್ಬೋದು. ಆದರೆ ಎರಿಸೋ ಸಾಧ್ಯತೆ ಕಡಿಮೆ. ಕಬ್ಬಿಗೆ ಉಳಿದು ಬೆಳೆಯೋದಂತೆ ಮಾತಾಡೋ ಪ್ರಶ್ನೆನೇ ಇಲ್ಲ. ಬೆಳೆ ಇಲ್ಲಲ್ಲೇ ಬೆಲೆ ಎಲ್ಲಿ ಬರ್ತದೆ ಹೇಳ್ರಿ? ಯಾವ ಬೆಳೆಗೆ ಬರ್ತದೆ? ಪ್ಯಾಟಿಗೆ ಬರ್ತದೆ. ಕಾಳುಗಳು ಯಾವುದೋ ಕಾಳಿರಲಿ ಬಂತಂದ್ರೆ ಅದ್ರ ಹಿಂದೆ ಸಾಕಷ್ಟು ರೇಟ್ ಇರ್ತದೆ. ಇವತ್ತು ನಮಗೆ 140, 150, 120 ಕಿಲೋದಂಗೆ ಕಾಳುಗಳು ಸಿಗ್ತಿರ್ತಾವ, 110 ಸಿಗ್ತಿರ್ತಾವ. ಅಂದ್ರೆ ಅದರ ಅರ್ಥ ಏನಾಯ್ತು? ಮಿನಿಮಮ್ ಏನಪ್ಪ ಅಂತಂದ್ರೆ ಇಲ್ಲೇ ನಮಗೆ ಎಷ್ಟು ಸಿಗ್ಬೇಕಪ್ಪ ಅಂತಂದ್ರೆ ಅದ ನಮ್ಮ ಕಡೆಯಿಂದ ಕಾಳುಗಳನ್ನು ತೆಗೆದುಕೊಳ್ಳುವಂಥವ್ರು, ಬೆಳೆಗಳನ್ನು ತೆಗೆದುಕೊಳ್ಳುವಂಥವ್ರು ಎಷ್ಟು ಕಡಿಮೆ ಕೊಟ್ಟು ತೊಗೊಳ್ತಾರಪ್ಪ ಅಂತ ಬೆಲೆನೇ ಇಲ್ಲ ಅದಕ್ಕಂತ. 20 ರೂಪಾಯಿ kg ಎಷ್ಟು ಆಯ್ತಪ್ಪ ಲೆಕ್ಕ ಹಾಕ್ರಿ. ಹೊರಗೆ ನಾವು 20-25 ಮಾರ್ತಿರ್ತೀವಿ. ಅದ್ರ ಇಲ್ಲೇ ನಮ್ಗೆ 10 ರೂಪಾಯಿಗೋ 8 ರೂಪಾಯಿಗೋ 9 ರೂಪಾಯಿ ಕಿಲೋದಂಗೆ ತೊಗೊಂಡು ಬಿಡ್ತಿರ್ತಾರೆ. ಕೆಲವೊಂದು ಬೆಳೆಗಳನ್ನ ಹಂಗೆ ರೋಡ್ಗೆ ಹೇಗೆ ಬಿಡ್ತಾ ಇರ್ತೀವಿ ರೈತರ ಪಾಪ. ಇದನ್ನೆಲ್ಲ ನೋಡುವಂತಹ ಒಳ್ಳೆ ಒಳಗಣ್ಣಿರುವಂಥ ಭಾಳ ಮಹತ್ವದ ಈ ಶಶಿಕಾಂತ್ ಗುರೂಜಿ ಇವರೇನಿದ್ದಾರೆ. ಮತ್ತು ಇನ್ನೊಂದಿಲ್ಲೇ ಅವ್ರ ಹಿಂದೆ ಒಂದು ಸಂಪ್ರದಾಯದ ನಮ್ಮ ಇಂಚಿಗೇರಿ ಮಠದ್ದು
ಅಲ್ಲಿ ಮಹಾನ್ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಮಾಧವಾನಂದ ಸ್ವಾಮೀಜಿಯವರಾಗಿರ್ಬೋದು, ಅದ ನಂತರ ಬಂದವರಾಗಿರ್ಬೋದು, ಎಲ್ಲರೂ ಸಮಾಜ ಬಗ್ಗೆ ಕಳಕಳಿ ನಿಂತವರು ಸಮಾಜಕ್ಕೆ ಏನೋ ಮಾಡಬೇಕಪ್ಪ ಅಂತೇಳಿ ಲೋಹಿಯಾರ ವಿಚಾರಧಾರೆಯಲ್ಲಿ ಒಂದಿಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೂ ಎಷ್ಟು ಮಟ್ಟಿಗೆ ಅವ್ರು ಯಶಸ್ವಿಯಾಗಿದ್ದಾರೆ ಅನ್ನೋದು ಇವತ್ತು ಮುಖ್ಯ ಅಲ್ಲ, ಅವ್ರು ಪ್ರಯತ್ನ ಮಾಡಿದ್ದು ಹೊಡೋದು. ಅದಕ್ಕಾಗಿ ಇವತ್ತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಇವತ್ತು ತಿರುಗ್ತಾ ಇದ್ದಾರೆ, ಪಾಪ ರೈತರು ಭೇಟಿ ಆಗ್ತಾ ಇದ್ದಾರೆ, ರೈತರ ಸಮಸ್ಯೆ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಅವ್ರನ್ನ ಒಗ್ಗಟ್ಟು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು, ಒಗ್ಗಟ್ಟು ಆಗಲೇಬೇಕಾಗಿದೆ. ಜೊತೆಗೆ ಶಿಕ್ಷಣ ಬಗ್ಗೆನೂ ಅವ್ರು ಮಾತಾಡಬೇಕಾಗಿದೆ, ಮಾಡಬೇಕಾಗಿದೆ. ತಾವು ಅವ್ರ ಮಕ್ಕಳನ್ನೆಲ್ಲ ಕಲಿಸುವಂಥ ವ್ಯವಸ್ಥೆ ಮಾಡೋದಕ್ಕೆ ಶಿಕ್ಷಣ ಆಯ್ತಪ್ಪ ಅಂದ್ರೆ ಅವ್ರು ಸ್ವತಃ ಜಾಗೃತಿ ಆಗಿಬಿಡ್ತಾರೆ. ಜೊತೆಗೆ ನೀವು ಒಂದಿಷ್ಟು ಹೋಗಿ ನಿಮ್ಮಂಥ ಒಳ್ಳೆಯ ಮನಸ್ಥಿತಿಯಿಂದ ಹೋಗಿ ಅವರಿಗೆ ಮಕ್ಕಳಿಗೆ ಹೇಳಿದರೆ ಆ ಮಕ್ಕಳ ಮುಂದಿನ ದಿನದಲ್ಲೇ ಕೃಷಿ ಮಾರುಕಟ್ಟೆಯನ್ನು ಮಾಡೋಕ್ಕೆ ಸಾಧ್ಯದ. ಈ ಎಲ್ಲ ದಿಶೆಯಲ್ಲೇ ನಾವು ಇವತ್ತು ಶಶಿಕಾಂತ್ ಗುರೂಜಿ ಅಂತಹ ವ್ಯಕ್ತಿತ್ವಗಳವ್ರಿಗೆ ನಾವು ಹೇಳೋದಿಷ್ಟ, ಏನಾದರೂ ಮಾಡಿರಿ, ಅವ್ರಿಗೆ ಮಾರ್ಕೆಟ್ ಸಿಗೋಂಗೆ ಏನು ಮಾಡೋಕ್ಕೆ ಸಾಧ್ಯದ, ರೈತರಿಗೆ ತಿಳುವಳಿಕೆ ಕೊಡುವಂಥ ಪ್ರಯತ್ನ ಮಾಡಿರಿ. ನೀವು ಹೋರಾಟ ಮಾಡಿರಿ, ಅದು ಆ ಒಂದು ಪಾರ್ಟ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಲೈಫ್, ಅದು ಹೋರಾಟ ಮಾಡಿರಿ, ಅದನ್ನು ಬ್ಯಾಡ ಅಂತಿಲ್ಲ. ಆದರೆ ಅದು ಒಂದರಿಂದ ಎಲ್ಲ ಸಾಧ್ಯ ಆಗ್ತದೆ ಅಂತಲ್ಲ. ನಾವು ಪರಿವರ್ತನೆ ಆಗಬೇಕು, ನಮ್ಮ ಮಕ್ಕಳು ಶಿಕ್ಷಣ ಕೊಡಿಸ್ಬೇಕು, ಲಾಭ ಉದ್ಯೋಗ ಯಾವುದು, ಹೆಂಗೆ ಲಾಭ ಆಗ್ತದೆ ಅನ್ನೋದು ತಿಳಿಸಿ ಹೇಳ್ಬೇಕು. ಯಾಕಂದರೆ ರೈತರಿಗೆ ಮೊದಲೇ ಸಮಸ್ಯೆ ಇರೋದು ನೀರಿಂದಿತ್ತು. ನೀರಿಂದ ಎಷ್ಟು ಬೇಕಾಗಿ ಕಡಿಮೆ ಆಗ್ತದೆ, ಆದರೂ ಇನ್ನೂ ಬೇಕಾಗಿದೆ ನೀರು. ಪ್ರತಿಯೊಂದು ಹಳ್ಳಿಗೂ ನೀರಾವರಿ ಆಗುವಂಥದ್ದು, ಪ್ರತಿಯೊಂದು ಭೂಮಿಗಳು ಇವತ್ತು ಎಷ್ಟೋ ಒಣಭೂಮಿಗಳಿದ್ದಾವೆ, ಅವ್ರಿಗೆಲ್ಲ ನೀರು ಹೋಗುವಂಥದ್ದು ಆಗಬೇಕು. ಎರಡನೇದು ಅವ್ರಿಗೆ ಮಾರ್ಕೆಟ್ ಸಿಗುವಂಥದ್ದು ಆಗಬೇಕು. ರೈತರು ನೀವು ಹಂಗೆ ಬೆಳೀರಿ, ಹಿಂಗೆ ಬೆಳೀರಿ, ಇಷ್ಟೇ ಬೆಳೀರಿ ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಸಹಜ ಜ್ಞಾನ ಬಂದಿರ್ತದೆ. ಅವರು ರೈತರಲ್ಲೇ ಬೈ ಬರ್ತ್ ಹುಟ್ಟಿನಿಂದ ಸಹಜ ಜ್ಞಾನ ಇರ್ತದೆ, ಯಾವ ಬೆಳೆ ಯಾವ ಕಾಲಕ್ಕೆ ಮಾಡಬೇಕು ಏನೋ. ಆದರೆ ಅವ್ರಿಗೆ ನೀರು ಇಲ್ಲದಕ್ಕೋ ಮತ್ತು ಕಾರಣಕ್ಕೂ ಮಾರ್ಕೆಟ್ ಇಲ್ಲದಕ್ಕೋ ಲಾಸ್ ಆಗ್ತಾ ಇರ್ತಾರೆ. ಇವತ್ತು ಮಾರ್ಕೆಟ್ ಸಿಗುವಂಥ ದಿಶೆಯಲ್ಲಿ ರೈತರ ತಿಳುವಳಿಕೆ ಹೇಳಿ ನಾವು ಮೇಲೆ ಇಲ್ಲಿ ವಾದ ಮಾಡ್ತಾ ಇರ್ತೀವಿ, ತಮ್ಮೊಂದಿಗೆ ಚರ್ಚೆ ಮಾಡ್ತಾ ಇರ್ತೀವಿ. ಇಲ್ವಾ ನೀವು ಪ್ರತಿಯೊಂದು ಹಳ್ಳಿಗೂ ಒಂದು ಗೋಡಾವನ ಮಾಡಿರಿ ಅಂತೇಳಿ. ಗೋಡಾವನ ನೀರು ಆಯ್ತು, ಶಿಕ್ಷಣ ಒಂದ ಪ್ರತಿ ಹಳ್ಳಿಗೇನು ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಅಪ್ ಟು ಸಾಧ್ಯ ಅಷ್ಟು 7-10ನೇ ತರಗತಿವರೆಗೆ ಫ್ರೀಯಾಗಿ ಎಜುಕೇಷನ್ ಸಿಗಬೇಕಾಗಿದೆ. ದುಡ್ಡು ಕೊಟ್ಟು ಕಲಿಯೋದು ಬೇರೆ, ದುಡ್ಡಿದ್ದವ್ರು ಕಲಿತಾ ಇದ್ದಾರೆ. ಇವತ್ತು ಅದು ಖಾಸಗೀಕರಣ ಮಾಡಿ ಶಿಕ್ಷಣನೂ ಇವತ್ತೇನು ಮಾಡಿದಾರಪ್ಪ, ಅಲ್ಲೂ ಭೇದ ಭಾವ ಶುರುವಾಗಿದೆ. ದುಡ್ಡು ಕೊಟ್ಟವ್ರು ಒಂದು ಸೆಕ್ಷನ್ ಬೇರೆ, ದುಡ್ಡು ಇಲ್ದವ್ ಒಂದು ಸೆಕ್ಷನ್ ಬೇರೆ. ಇಲ್ಲಿ ದುಡ್ಡು ಇಲ್ದವ್ ಸರಿಯಾಗಿ ಮಾಸ್ತರ್ಗಳು ಬರೋದಿಲ್ಲ, ಬಿಸಿ ಊಟ ಉಂಡಾಗ ಓಡಿ ಬರ್ತಾರೆ ಮಕ್ಕಳು, ಕಲಿಸುವಂಥದ್ದಿಲ್ಲ. ಗೌರ್ಮೆಂಟ್ ಫೀ ತೊಗೊಂಡು ಸಹಿತ ಒಳ್ಳೇದು ಕಲಿಸ್ಬೇಕು ಅನ್ನೋದು ಮನೋಪೂರ್ತಿ, ಶಿಕ್ಷಕರು ಕಡಿಮೆ ಆಗ್ತಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಜವಾಬ್ದಾರಿ ಭಾಳ ಅದ ಶಶಿಕಾಂತ್ ಗುರೂಜಿ ಜೊತೆಗೆ ಅವರ ಜೊತೆಗಾರರಿಗೆ. ಯಾಕಂದ್ರೆ ಇದು ಭಾಳ ಅವಶ್ಯವಾಗಿ ಮಾಡಬೇಕಾಗಿದೆ. ಇದನ್ನು ಮತ್ತು ನಮ್ಮಂಥವ್ರಿಗೆ ವಯಸ್ಸಾಗಿರ್ತದೆ, ಏನೋ ಮಾಡ್ಬೇಕಂತೀವಿ, ಆರ್ಥಿಕ ಬಲ ಇರೋದಿಲ್ಲ. ಇವತ್ತು ಅವರಿಂದ ಒಂದು ಮಠ ಇರೋದರಿಂದ, ಒಂದು ಆಧ್ಯಾತ್ಮ ನೆಲೆಗಟ್ಟಿನಲ್ಲಿ ಅವ್ರ ಮಾತುಗಾರ ಇರೋದರಿಂದ ಅವ್ರನ್ನ ಜನ ನಂಬ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೋಡ್ರಿ, ನಾವು ಭಗವದ್ಗೀತೆ ಹೇಳಿದ್ರೆ ಯಾರು ನಂಬೋದಿಲ್ಲ, ಕೇಳೋದಿಲ್ಲ. ಅದಕ್ಕೆ ಕೃಷ್ಣ ಹೇಳಿದಾರಪ್ಪ ಅಂದ್ರೆ ನಂಬ್ತಾ ಇದ್ದಾರೆ. ಹಂಗಿದು ಈ ದಿಶೆಯಲ್ಲೇ ನಮ್ಮ ಶಶಿಕಾಂತ್ ಗುರೂಜಿ ಅವರು ರೈತರನ್ನ ಜಾಗೃತಿ ಮಾಡಬೇಕು, ಅವರು ಶಿಕ್ಷಿತರನ್ನಾಗಿ ಮಾಡೋದು ಏನು ಮಾಡ್ಲಿಕ್ಕೆ ಸಾಧ್ಯ ಸರ್ಕಾರದಿಂದ, ಅದಕ್ಕೆ ಒತ್ತಡ ತಂದ ಹೋರಾಟ ಮಾಡುವಂಥ ಕೆಲಸಗಳಾಗಬೇಕಾಗಿದೆ. ಅದ್ರ ಜೊತೆಗೆ ಈಗ ಹೇಳಿದ್ರು ಮಾರ್ಕೆಟ್ ಸಲುವಾಗಿ ಇನ್ವೆಸ್ಟ್ ಮಾಡಿದ್ರೆ ಭಾಳ ಯೋಗ್ಯ, ಮತ್ತು ಅವ್ರಿಗೆ ಸಾಧ್ಯದ. ಯಾಕೆ ಇನ್ನೂ ಹೆಂಗಿದ್ದಾರೆ. ಮತ್ತು ರೈತರ ವಿರೋಧವಾಗಿ ಸಣ್ಣ ಮಾತಾಡಿದ್ರು ಸಹಿತ ಸಿಡಿದೇಳುವಂಥ ಒಂದು ಪ್ರವೃತ್ತಿ ಅದ. ಆದರೆ ಸಿಡಿದೇಳ್ದ ಅದೊಂದು ಏನಪ್ಪ ಶಕ್ತಿ ಆಗಲಿ ಅಂತದ್ದು. ಶಿಕ್ಷಣಕ್ಕಾಗಿ ಬುದ್ಧಿ ಏನೋ ಮಾತಾಡಿ ಬಿಡೋದಂಥದ್ದಾಗಬಾರ್ದು, ಅದು ಶಕ್ತಿ ಆಗಬೇಕು. ಯತ್ನಾಳು ಏನೋ ಒಂದು ಮಾತಾಡಿದ್ರು ಅಂತೇಳಿ ಅವ್ರಿಗೆ ಹೌದು ಎಚ್ಚರಿಕೆಗಳನ್ನು ಕೊಡಬೇಕಾಗ್ತದೆ. ರೈತರ ಬಗ್ಗೆ ಒಂದು ಕನಿಷ್ಠಾಗಿ ಮಾತಾಡಿದ್ದಾರೆ. ಮತ್ತು ಅವ್ರ ಪ್ರವೃತ್ತಿ ಅದ, ನೋಡ್ತಾ ಇದ್ರು ಯತ್ನಾಳರನ್ನ, ಯಾವುದಕ್ಕೂ ಬೆಲೆ ಇಲ್ಲ ಅವ್ರಿಗೆ, ಬಾಯಿಗೆ ಏನು ಬರ್ತದೆ ಮಾತಾಡ್ತಾ ಇರ್ತಾರೆ. ಅದು ಆಗಬಾರ್ದು. ಅವರಾದ್ರೂ ತಿಳ್ಕೊಬೇಕು, ಅದನ್ನು ಇಷ್ಟೊಂದು ತಿಳ್ಕೊಬೇಕಾಗಿತ್ತು. ಅದು ಆ ಪ್ರವೃತ್ತಿ ಅವ್ರು ಇಲ್ಲ ಕಾಣ್ತದೆ. ಮತ್ತು ರೈತರ ತಿದ್ದುತ್ತಾರೆ ಆ ಮಾತು ಬೇರೆ ಹಿಂದಿನ ನಾಳೆ. ಅದೇನೋ ಆಗಲಿ, ಗುರೂಜಿಯವರು ಶಶಿಕಾಂತ್ ಗುರೂಜಿಯವರು ಮತ್ತು ಅವ್ರ ಜೊತೆಗಾರರು ಇನ್ನಷ್ಟು ಈ ದಿಶೆಯಲ್ಲಿ ವರ್ಕ್ ಮಾಡಿ. ಮತ್ತು ಯಾಕಂದ್ರೆ ಇಡೀ ಜೀವನವನ್ನು ಅವರು ಸ್ವತಃ ಹಲವು ಸಲ ಹೇಳ್ಕೊಂಡಿದ್ದಾರೆ, ನಾವು ಬಾಲ ಬ್ರಹ್ಮಚಾರಿ ಅಂತೇಳಿ. ಹೌದು, ಅವರಿಂದ ಸಾಧ್ಯದ. ಯಾರು ಬ್ರಹ್ಮಚಾರಿ ಇದ್ದಾರೆ ಅಂಥವರಿಂದ ಮಾತ್ರ ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಅವ್ರಿಗೆ ಏನಪ್ಪ ಅಂದರೆ ಇಡೀ ಅವರ ಜಗತ್ತು, ಇಡೀ ಜನನ ಅವರ ಜನ, ಅವನ್ನೆಲ್ಲರೂ ಎಚ್ಚರಿಸುವಂಥದ್ದು. ಇವರಲ್ಲಿ ಒಂದು ವಿಶೇಷಣ ಕಂಡಿದ್ದೇನಪ್ಪ, ಇಲ್ಲಿವರೆಗೆ ರೈತರ ಪರ ಭಾಳ ಕಾಳಜಿ. ಅವ್ರು ಇನ್ನಷ್ಟು ಅದನ್ನು ಬೆಳೆಸ್ಕೊಳ್ಳಿ, ಜನಗಳಿಗೆ ಹೋಗ್ತಾ ಇದ್ದಾರೆ. ಈಗಾಗಲೇ ಇನ್ನೂ ಹೋಗಲಿ. ಜೊತೆಗೆ ನಮ್ಮ ಚುನಪ್ಪ ಪೂಜಾರವರು ಹೋಗಲಿ. ಮತ್ತು ಇವತ್ತು ಮಾರ್ಕೆಟ್ ಬಗ್ಗೆ ಇನ್ನಷ್ಟು ಜನರಿಗೆ ತಿಳಿಸಿ ಹೇಳಿ, ಅದು ಸರ್ಕಾರದ ಒತ್ತಡ ತರಲಿ ಅನ್ನೋದು ಈ ಮೂಲಕ ಒಂದೇನೋ ಕೆಲವೊಂದಿಷ್ಟು ಮಾತು ನಮ್ಮ ಶಶಿಕಾಂತ್ ಗುರೂಜಿ ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತು, ಹೇಳಿದ್ದೀನಿ. ಇದನ್ನು ಅವರು ಲೈಕ್ ಮಾಡ್ತಾರೆ ಹೇಳೋ ಗೊತ್ತಿಲ್ಲ, ಹೇಳು ಕೆಲಸ ನಮಗೆ ಅನಿಸಿದ್ದೆ. ಅದು ಸರಿನೂ ತಪ್ಪು ಅವರಿಗೆ ಮತ್ತು ಜನಕ್ಕೆ ಪಟ್ಟಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H60 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗಂಡಿ ವಂದನೆಗಳು.